ಅಕ್ವೇರಿಯಂ ಫಿಶ್ ಅನ್ನ ಸಾಕೋದಕ್ಕೆ ಬಿಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮನನೊಂದು ಮನೆ ಬಿಟ್ಟು ಹೋಗಿರುವಂಥ ಘಟನೆ ಬೆಂಗಳೂರಿನ ಉತ್ತರಹಳ್ಳಿಯ ಗೌಡನಪಾಳ್ಯದಲ್ಲಿ ನಡೆದಿದೆ. ಸೊ ಬಾಲಕ ಕಿಶೋರ್ಗೆ ಮೀನು ಸಾಕುವ ಒಂದು ಆಸೆ ಇತ್ತು. ಅದಕ್ಕೆ 15 ದಿನದ ಹಿಂದೆ ಮನೆಗೆ ಅಕ್ವೇರಿಯಂ ಫಿಶ್ ಅನ್ನ ತಂದಿದ್ರು. ಸೊ ಆಗ ತಂದೆ ಅಂದರೆ ನಾಗೇಂದ್ರ, ಇವರ ತಂದೆ ಹೆಸರು ನಾಗೇಂದ್ರ, ಹಣ ವ್ಯರ್ಥ ಮಾಡಬೇಡ ಅಂಥೇಳಿ ಹೊಡೆದು ಬುದ್ಧಿವಾದವನ್ನು ಹೇಳಿದರು. ಸೊ ತಂದೆ ಬುದ್ಧಿ ಹೇಳಿದ್ರಿಂದ ಮಗ ಸಿಟ್ಟಿಗೆದ್ದು ಮನೆಯನ್ನೇ ತೋರಿದಿದ್ದಾನೆ. ಸೊ ಬಾಲಕ ನಾಪತ್ತೆಯಾಗಿ ಇಲ್ಲಿಗೆ 4 ದಿನ ಆಯಿತು. 4 ದಿನ ಆದರೂ ಕೂಡ ಕಿಶೋರ್ ಅಂದರೆ ಮಗನ ಸುಳಿವು ಸಿಕ್ಕಿಲ್ಲ. ಇದರಿಂದ ಮನನೊಂದು ಪೋಷಕರು ಈಗ ಕಣ್ಣೀರನ್ನು ಹಾಕ್ತಿದ್ದಾರೆ. ಇನ್ನು ಸಂಬಂಧಪಟ್ಟಿರುವಂಥ ಅಲ್ಲಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿದೆ. 4 ದಿನ ಆದರೂ ಕೂಡ ಮಗನ ಸುಳಿವು ಇರಲಿಲ್ಲ. ಪಾಪ ಈತನಿಗೆ ಮೀನು ಸಾಕೋದು ಆಸೆ. ಪೋಷಕರು ಬುದ್ಧಿವಾರ ಹೇಳಿದ್ದಾರೆ. ಬಟ್ ಈ ವಯಸ್ಸಲ್ಲಿ ಈತನಿಗೆ ಕೋಪ ಅಂತೆ, ಬೇಸರ ಅಂತೆ, ಮನೆ ಬಿಟ್ಟು ಹೋಗಿದ್ದಾನೆ, ಪತ್ತೆ ಇಲ್ಲ. ಈಗ ಹೋಗಿ 27ನೇ ತಾರೀಕು ಸಾಯಂಕಾಲ ಕಾಣೆಯಾಗಿದ್ದು. ಫಿಶ್ ಅಂದರೆ ಅವ್ನಿಗೆ ತುಂಬ ಇಷ್ಟ. ಫಿಶ್ ತಂದಿರ್ತಾನೆ. ಅವ್ರ ಅಪ್ಪನ ಜೋಬಲ್ಲಿ 200 ರೂಪಾಯಿ ಕಾಸು ತಗೊಂಡು ಫಿಶ್ ತಂದಿರ್ತಾನೆ. ಅವನು ಸ್ಕೂಲಿಂದ ಬರ್ಬೇಕಾದ್ರೆ ತೊಗೊಂಡು ಬಂದಿದ್ದಾನೆ. ಅವ್ರ ಅಪ್ಪಂಗೆ ಗೊತ್ತಾಗ್ಬಿಟ್ಟು ಹೊಡೆದ್ಬಿಟ್ಟು ಮನೆಗೆ ಹೋಗಂತ ಹೇಳಿ ಹೋಗಿದ್ದಾರೆ. ಅವನು ಫಿಶ್ ತಗೊಂಡು ಫ್ರೆಂಡಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೈಕಲ್ ಹಾಕ್ಕೊಂಡು ಹೋಗಿರೋನು ಇನ್ನೂ ಬಂದಿಲ್ಲ ಸರ್. ಅವತ್ತು ನೈಟ್ 8:30 ಕೊಟ್ವಿ. ಅವರೆಲ್ಲ ಹುಡುಕಿದ್ದಾರೆ, ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿದ್ದಾರೆ, ಮತ್ತು ಇದು FIR ಕಾಫಿನೂ ಕೊಟ್ಟಿದ್ದಾರೆ ಸರ್. ಅವತ್ತು ಫಿಶ್ಗೋಸ್ಕರಗೆ ಅವನು ಫಿಶ್ ಬೇಕೇ ಬೇಕು ಅಂತ ಹಠ ಮಾಡಿ ಹೋಗಿದ್ದ. ನಾನೇ ಒಂದೇಟು ಹೊಡೆದು ಹಂಗೆಲ್ಲ ತರಬಾರ್ದು ಅಂತ ಹೇಳಿದೆ. ಅವನು ಹೋಗಿ 11:30 ಹಂಗೆ ಬಂದ. ಫೋನ್ ಮಾಡಿಬಿಟ್ಟು ಗೊತ್ತಿರೋರಲ್ಲ, ಅವ್ರ ಪರಿಚಯ ಇರಲಿಲ್ಲ, ಅವರಿಂದ ಫೋನ್ ಮಾಡಿಬಿಟ್ಟು ಬಂದ. ಇವರಪ್ಪ ಹೋಗಿ ಕರ್ಕೊಂಡು ಬಂದರು. ಅವಾಗಿಂದ ಒಂದು 15 ದಿವಸ ಆಯಿತು, ಮತ್ತೆ ಹೋಗಿದ್ದಾನೆ ಸರ್. 27ನೇ ತಾರೀಕು ಸಾಯಂಕಾಲ ಕಾಣೆಯಾಗಿದ್ದು. ಸರ್ 27th ಈವ್ನಿಂಗು 4:30 ಮಿಸ್ ಆಗಿದ್ದಾನೆ. ಸಾಯಂಕಾಲ ಒಂದು 8 o'clock ಮಾತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೆಗ್ಲಿಜೆನ್ಸ್ ಆಯಿತು ಅವತ್ತು. ಅದೇ 24 hours ಆದ ನಂತರ FIR ಮಾಡ್ತೀವಿ ಅಂತಂದೇಳಿ ಪೊಲೀಸರು ನೆಗ್ಲಿಜೆನ್ಸಿ ಮಾಡಿದ್ದಾರೆ. ತಿರ್ಗಾ ಮಾರನೇ